Hello student, welcome to experiment number 11, the verification of truth table for BCD to 7 segment display decoder. So, a display decoder ನಾವು construction ಮಾಡ್ಕೋಬೇಕು ಅಂತ ಅಂದ್ರೆ first we have to know about the what is BCD to 7 segment decoder. So, decoder is a multi-input, multi-output logic circuit which decodes n inputs into 2 to the power of n possible outputs. So, ಇದರಲ್ಲಿ ನಾವು 4 inputs ಕೊಡ್ತಾ ಇದ್ದೀವಿ ಅಂತಂದರೆ 2 to the power of n. And it means 16 ಏನಾಗುತ್ತೆ ನಮಗೆ ಔಟ್ಪುಟ್ಸ್ ಬರುತ್ತೆ. ಆದರೆ ಇಲ್ಲಿ ನಾವು ವೆರಿಫಿಕೇಷನ್ ಮಾಡಬೇಕಾಗಿರೋ ಅಂಥದನ್ನು ತಗೊಳ್ಳೋ ಅಂಥ 4 ಇನ್ಪುಟ್ಸ್ ಏನು ಬಿ ಸಿ ಡಿ ನಂಬರ್ಸ್ ಇದೆ ಅದರಲ್ಲಿ ನಮಗೆ ಏನು ಬರಬೇಕು 7 ಸೆಗ್ಮೆಂಟ್ನ ಯೂಸ್ ಮಾಡಿಕೊಂಡು ಡೆಸಿಮಲ್ ನಂಬರ್ಸು ಡಿಸ್ಪ್ಲೇ ಆಗಬೇಕು. ಸೊ ಬೈ ಯೂಸಿಂಗ್ ದ ಟ್ರೂತ್ ಟೇಬಲ್, ಸೊ ಬಿ ಸಿ ಡಿ ಎನ್ಕೋಡರ್ಸ್ ಏನಿದೆ ನಮಗೆ ನಂಬರ್ಸು ಆ ನಂಬರ್ಸ್ನ ನಾವು ಇನ್ಪುಟ್ ಮಾಡ್ತಾ ಬರ್ತಾ ಇದ್ದರೆ ಅಂದರೆ 0 to 9 ಇನ್ಪುಟ್ ಮಾಡಿದ್ರೆ ಸೊ ನಮಗೆ 7 ಸೊ ನಂಬರ್ಸು ಡಿಸ್ಪ್ಲೇ ಆಗುತ್ತೆ. So this is the logic diagram of the BCD to 7 segment decoder. So ಇಲ್ಲಿ ನಾವು A B C D ಓಕೆ ಇನ್ಪುಟ್ ಮಾಡಿದ್ರೆ ಸೊ ಔಟ್ಪುಟ್ಟು ನಿಮಗೆ 7 ಸೆಗ್ಮೆಂಟಲ್ಲಿರುತ್ತೆ ನೋಡಿ. ಅಪ್ಪರ್ ಪಾರ್ಟ್ನ ಎ ಅಂತ ಕರಿತೀವಿ. ನೆಕ್ಸ್ಟ್ ಈ ಕಡೆ ಲೆಫ್ಟ್ ಬಂದಾಗ ಬಿ ಸಿ ಬರುತ್ತೆ. ಸೊ ನೆಕ್ಸ್ಟ್ ಈ ಕಡೆ ರೈಟ್ ಸೈಡಲ್ಲಿ F1G, ಸೆಂಟ್ರಲಲ್ಲಿ G ಆಗುತ್ತೆ, ಲಾಸ್ಟಲ್ಲಿ D ಆಗುತ್ತೆ. ಓಕೆ, ಸೊ ರೈಟ್ಸಲ್ಲಿ F1E ಆಗುತ್ತೆ. ಸೊ ಇದು ಟ್ರೂತ್ ಟೇಬಲ್ ನಾವು ಡ್ರಾ ಮಾಡ್ಕೋಬೇಕಾದ್ರೆ ಸೊ ನಮಗೆ ದೀಸ್ ಆರ್ ದ ಬಿ ಸಿ ಡಿ ನಂಬರ್ಸ್. ಓಕೆ, ಏನು ನಾವು ಇನ್ಪುಟ್ ಮಾಡ್ತಾ ಇದ್ದೀವಿ ಇಲ್ಲಿ ಬಿ ಸಿ ಡಿ ನಂಬರ್ಸ್ ಆಗುತ್ತೆ. ಸೊ ಇಲ್ಲಿ ಔಟ್ಪುಟ್ ಹೇಗೆ ಜನ್ರೇಟ್ ಆಗುತ್ತಪ್ಪ ಅಂದರೆ ಎಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಮಗೆ 1 1 1 ಸೊ ನಾವು ಇದನ್ನು ಅಬ್ಸರ್ವ್ ಮಾಡೋಣ. 0 ಬರಬೇಕು ಅಂತ ಅಂದರೆ ಸೊ 0 ಬರಬೇಕು ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ G1 ಇಲ್ಲ ಅಂತ ಅಂದರೆ ಫುಲ್ ಸರ್ಕಲ್ ಹಾಕಿದಾಗ ನಮ್ಗೆ ಏನಾಗುತ್ತೆ 0 ಆಗುತ್ತೆ. ಓಕೆ, 0 ಡಿಸ್ಪ್ಲೇ ಆಗಬೇಕು ಅಂತ ಅಂದರೆ G1 ಮಾತ್ರ ಆಫ್ ಆಗಿ ಇನ್ನೆಲ್ಲ ಹಾರಾದರೆ ನಮಗೆ 0 ಡಿಸ್ಪ್ಲೇ ಆಗುತ್ತೆ. ಸೊ ಇವಾಗ 1 ಡಿಸ್ಪ್ಲೇ ಆಗಬೇಕು ಅಂದರೆ ಇವೆಲ್ಲ ಆಫ್ ಆಗಬೇಕು. ಸೊ ಬಿ ಸಿ ಮಾತ್ರ ಆನ್ ಆದರೆ ಸಾಕು, ನಮಗೆ 1 ಡಿಸ್ಪ್ಲೇ ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿ ಬಿ ಸಿ ಮಾತ್ರ ಆನ್ ಮಾಡ್ಕೊಂಡಿದ್ದೀವಿ, ಇನ್ನು ಮಿಕ್ಕಿದ್ದೆಲ್ಲ ಏನಾಗುತ್ತೆ 0 0 ಇದ್ದರೆ ಏನಾಗುತ್ತೆ ಸೊ ನಮ್ಮ ಆಫ್ ಸ್ಟೇಟಲ್ಲಿದೆ ನಮಗೆ ಬಿ ಸಿ ಡಿಸ್ಪ್ಲೇ ಆಗುತ್ತೆ. ಎಲ್ಲ ನಂಬರ್ಸ್ಗೂ ನಾವು 9 ನಂಬರ್ಸ್ಗೂ ಟೇಬಲ್ನ ಡ್ರಾ ಮಾಡ್ಕೋಬೇಕು. ಸರ್ಕ್ಯೂಟ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಲಾಗಿ ಓಪನ್ ಮಾಡ್ತಾ ಇದ್ದೀನಿ. 4 ಬಿಟ್ ಡಿಕೋಡರ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ 4 ಬಿಟ್ ಓನ್ ಆಗಿ ನಾವು ಡಿಕೋಡರ್ನ ರೆಡಿ ಮಾಡ್ಕೋಬೇಕಾಗಿರೋದ್ರಿಂದ ಇಲ್ಲಿಲ್ಲ ನಮಗೆ. ಸೊ ಫಸ್ಟ್ ನಾವೇ ಓನ್ ಆಗಿ ಡಿಕೋಡರ್ಸ್ನ ರೆಡಿ ಮಾಡ್ಕೋಬೋದು. ಸೊ ವಿಂಡೋ ಹೋಗೋಣ, ಕಾಂಬಿನೇಷನಲ್ ಅನಾಲಿಸ್ ತೊಗೋತಾ ಇದ್ದೀನಿ. ಸೊ ನೋಡಿ MT ಇದೆ, ಫಸ್ಟ್ ನಾವು ಡ್ರಾ ಮಾಡ್ಕೊಳ್ಳೋಣ. ಸೊ ಇನ್ಪುಟ್ಸ್ ಏನಿದೆ ನನಗೆ ಇಲ್ಲಿ ಸೊ ಇನ್ಪುಟ್ಸ್ನ ಕೊಡ್ತಾ ಇದ್ದೀನಿ. ಸೊ ಡಿ ಈಸ್ ದ ಇನ್ಪುಟ್, ಕ್ಯಾಪಿಟಲ್ ಲೆಟರ್ಸಲ್ಲಿ ತೊಗೋತೀನಿ. ಓಕೆ, ಡಿ ಸಿ ಬಿ ಎ ಈಸ್ ದ ಇನ್ಪುಟ್. ಸೊ ಔಟ್ಪುಟ್ಸ್ ಆರ್ ಸ್ಮಾಲ್ ಲೆಟರಲ್ಲಿ ತೊಗೋತಾ ಇದ್ದೀನಿ. ಎ ಬಿ ಸಿ ಡಿ ಇ ಎಫ್ ಆ್ಯಂಡ್ ಜಿ ಇಸ್ ದ ಔಟ್ಪುಟ್. ಸೊ ಟೇಬಲ್ ನೋಡಿ ನಿಮಗೆ. ಸೊ ಇವಾಗ ಟೇಬಲ್ MT ಇದೆ. ಸೊ ನಾನು ಆ್ಯಕ್ಚುಲಿ ಇದು ನಾವು ಸಿಂಪ್ಲಿಫಿಕೇಷನ್ ಆಫ್ ದ ಬೂಲಿಯನ್ ಎಕ್ಸ್ಪ್ರೆಷನ್ ಆದರೂ ಮಾಡ್ಕೋಬೋದು. ಇಲ್ಲಿ ಎಕ್ಸ್ಪ್ರೆಷನ್ಸ್ನ ಇನ್ಪುಟ್ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಟೇಬಲಲ್ಲೇ ಆಲ್ಟ್ರ್ ಮಾಡ್ತಾ ಬರ್ತೀನಿ. ಸೊ ಇವಾಗ ನಾವು ಪ್ರೀವಿಯಸ್ ಟೇಬಲ್ ಇಲ್ಲಿ ನೋಡಿದ್ವಲ್ಲ, ಈ ಟೇಬಲಲ್ಲಿ ಹೇಗಿದೆಯೋ ಹಾಗೆ ಆಲ್ಟ್ರ್ ಮಾಡ್ತಾ ಬರ್ತೀನಿ. ಸೊ ಆಲ್ ಆರ್ ಮೀನ್ಸ್ 1 ಮಾಡಿದ್ರೆ G ಮಾತ್ರ 0 ಆದರೆ ಏನಾಗುತ್ತೆ ನಮಗೆ 0 ಕ್ರಿಯೇಟ್ ಆಗುತ್ತೆ. ಸೊ ಆಲ್ಟ್ರ್ ಮಾಡ್ತಾ ಇದ್ದೀನಿ ಇವಾಗ ಟೇಬಲಲ್ಲಿ. ಸೊ ನೋಡಿ ಡಬಲ್ ಕ್ಲಿಕ್ ಮಾಡ್ತಾ ಹೋದರೆ ಸಾಕು 1 1 1 1 1 1 ಸೊ 0. ಸೊ ನಾನು ಎ ವೈಸ್ ಈ ಥರ ನಾನು ಕಾಲಮ್ನ ಚೇಂಜ್ ಮಾಡ್ಕೊಂಡು ಬರ್ತೀನಿ. ನೋಡಿ 0, ನೆಕ್ಸ್ಟ್ 1 1, ಓಕೆ ನೆಕ್ಸ್ಟ್ 1 0, ನೆಕ್ಸ್ಟ್ ಆಲ್ ಆರ್ 1. ಸೊ ನನಗೆ ಇಲ್ಲಿ 9 ಆದರೆ ಸಾಕಾಗತ್ತೆ, ನಾನು ಅಷ್ಟಕ್ಕೆ ಮಾತ್ರ ಮಾಡ್ಕೋತೀನಿ, ಮಿಕ್ಕಿದ್ದನ್ನು ಹಾಗೆ ಡ್ರಾಪ್ ಔಟ್ ಮಾಡ್ತೀನಿ. ನೋಡಿ 8 9 10 0 to 9 ಡಿಜಿಟ್ಸ್ ಮಾತ್ರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇಷ್ಟು ಮಾತ್ರ ಡ್ರಾ ಮಾಡ್ಕೋತಾ ಇದ್ದೀನಿ. ಝೀರೋ 0 ನೆಕ್ಸ್ಟು 1 1
ನಾನು ಟ್ರೂ ಟೇಬಲ್ನ ನೋಡಿಕೊಂಡು ಇಲ್ಲೇನು ಟ್ರೂ ಟೇಬಲ್ ಇದೆ ಈ ಟ್ರೂ ಟೇಬಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಈ ಥರ ಡ್ರಾ ಮಾಡ್ಕೋತಾ ಇದ್ದೀನಿ ಸೆಗ್ಮೆಂಟ್ನ. ಓಕೆ, ನೆಕ್ಸ್ಟು ಸಿ ಚೇಂಜ್ ಮಾಡ್ಕೋತಾ ಇದ್ದೀನಿ. ಸಿ ಬೇಕು, ಇದು ನಾನು ಕಾಲಮ್ ವೈಸ್ ಮಾಡ್ತಾ ಇದ್ದೀನಿ. Zero, next is 1, next is 0, next is 1, next is 0. Okay, lastly triple zeros, 0 0 0, next triple 1, next is 0, next to 1 1. So next to 0 0 1 1 1 1 1, next to 0, next to 1 1. ಓಕೆ, ಸೊ ಈಗ ನಾನು ಟೇಬಲ್ನ ಡ್ರಾ ಮಾಡ್ಕೊಂಡು ಆಯಿತು. ಸೊ ಇವಾಗ ಬಿಲ್ಡ್ ದ ಸರ್ಕ್ಯೂಟ್ ಅಂತ ಕೊಡ್ತೀನಿ. ಸರ್ಕ್ಯೂಟ್ ಬಿಲ್ಡ್ ಆಗುತ್ತೆ. ಇದಕ್ಕೆ ನಾನು ನೇಮ್ ಕೊಡ್ತಾ ಇದ್ದೀನಿ 4-bit ಡಿ ಕೋಡರ್ ಅಂತ. ಓಕೆ ಕೊಡ್ತಾ ಇದ್ದೀನಿ. ನೋಡಿ ಡ್ರಾ ಆಗಿದೆ. ಬಟ್ ಇದನ್ನು ಯೂಸ್ ಮಾಡಿಕೊಂಡು ನಾವು ಡಿಸ್ಪ್ಲೇ ಮಾಡಬೇಕು ಅಂತಂದರೆ ತುಂಬ ಟಫ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ಮೇಯ್ನಲ್ಲಿ ಸ್ಟೋರ್ ಆಗಿರುತ್ತೆ. ನೋಡಿ ಮೇಯ್ನಿಗೆ ಬರ್ತೀನಿ ನಾನು. ಸೊ ಇಲ್ಲಿ ರೆಡಿ ಆಗಿದೆ. ಜಸ್ಟ್ ಇದನ್ನು ನಾನು ಇವಾಗ ಇನ್ಸರ್ಟ್ ಮಾಡ್ತೀನಿ. ಓಕೆ, ಸೊ ಇನ್ಸರ್ಟ್ ಮಾಡಿದೆ. ನಮಗೆ 4-bit ಡಿಕೋಡರು ರೆಡಿ ಆಗಿದೆ. ಇದಕ್ಕೆ ನಾನು ಇನ್ಪುಟ್ಸ್ನ ಹಾಕೋತಾ ಇದ್ದೀನಿ. 4 ಇನ್ಪುಟ್ಸ್ ಬೇಕು ನನಗೆ. ಓಕೆ, ಸೊ 4 ಇನ್ಪುಟ್ಸ್ನ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಇದಕ್ಕೆ ಬೇಕಾಗಿರೋ ಅಂಥದ್ದು ಡಿಸ್ಪ್ಲೇ. ಓಕೆ, ಡಿಸ್ಪ್ಲೇ ಮಾಡೋದಕ್ಕೆ 7 ಸೆಗ್ಮೆಂಟ್ ಡಿಸ್ಪ್ಲೇ ರೆಡಿ ಇರುತ್ತೆ. ಸೊ ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ಕನೆಕ್ಟ್ ಮಾಡೋಣ. ಇವನ್ನ ABCD ಈ ಕಡೆಯಿಂದ ತೊಗೊಂಡಾಗ ABCDEFG ಆಗಿರುತ್ತೆ. ಸೊ ಕನೆಕ್ಟ್ ಮಾಡ್ತಾ ಬರೋಣ ನಮ್ಮ ಟೇಬಲಲ್ಲಿ ಇದ್ದಂಗೆ. ಫಸ್ಟ್ ಸರ್ಕ್ಯೂಟ್ನ ಜಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೆಕೆಂಡ್ ಒನ್ನ ನಾನು ಎಫ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಫ್ ಬಂತು. ಓಕೆ, ನಮ್ಮ ಏನಿಲ್ಲಿದೆ ಎಫ್ ಜಾಯಿನ್ ಆಯಿತು. ಓಕೆ, ಸೊ ನೆಕ್ಸ್ಟು ಹಾಗೆ ಎ ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಒನ್ ಏನಿದೆ ಎ ಬಂತು. ಓಕೆ, ಬಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೋಯರ್ ಪಾರ್ಟಿಂದ 4 ಆಯಿತು. ಈ ಕಡೆಯಿಂದ ನೆಕ್ಸ್ಟ್ ಅದರ್ ಇದನ್ನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಎಫ್, ಓಕೆ, ಡಿ ಲಾಸ್ಟ್ ಒನ್ನು ನೋಡಿ. ಸೊ ಎಲ್ಲ ಕನೆಕ್ಟ್ ಆಗಿದೆ. ಸೊ ಸೆಗ್ಮೆಂಟ್ಸ್ನ ನಾವು ಒಂದೊಂದನ್ನು ಚೆಕ್ ಮಾಡ್ಕೊಳ್ತಾ ಹೋಗ್ಬೋದು. ಈಗ ನೋಡಿ ಆಲ್ ಆರ್ 0 ಇದ್ದಾಗ ನಮಗೆ ಗೊತ್ತಿದೆ. ಸೊ ನಮಗೆ ಡ್ರಾ ಮಾಡ್ಕೊಂಡಾಗ ಸೊ ಎಲ್ಲನೂ 0 0 ಇದ್ದಾಗ ನಮಗೇನು ಆಗುತ್ತೆ, 0 ಕಾಣಿಸ್ದೆ. ಫಸ್ಟು ಈಗ ಚೆಕ್ ಮಾಡ್ಕೊಡೋಣ. ಆಲ್ ಇನ್ಪುಟ್ಸು 0 ಇದ್ದಾಗ ನಮಗೆ ಸೊ 7 ಸೆಗ್ಮೆಂಟಲ್ಲಿ 0 ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಾಗಿ ಇವಾಗ ABCD ಎಲ್ಲ 0 0 0 ಇದ್ದಾಗ ಸೊ BCDನ ನಾವು ಇನ್ಪುಟ್ ಮಾಡ್ತಾರೆ ಅಂದರೆ 4 ಬಿಟ್ಟಲ್ಲಿ. ಸೊ 4 zeros ಎಲ್ಲ 0 0 0 ಆಗಿರೋದ್ರಿಂದ ಸೊ ಇಟ್ ವಿಲ್ ಡಿಸ್ಪ್ಲೇ ದ ಸೆಗ್ಮೆಂಟ್. ಓಕೆ, ಇಲ್ಲಿ ನಮಗೆ 7 ಸೆಗ್ಮೆಂಟಲ್ಲಿ 0 ಡಿಸ್ಪ್ಲೇ ಆಗುತ್ತೆ. ಸೊ ಈಗ 1 ಡಿಸ್ಪ್ಲೇ ಆಗಬೇಕಾದ್ರೆ BC ಮಾತ್ರ ಆನ್ ಆಗಬೇಕಾಗತ್ತೆ ಇಲ್ಲಿ. ಸೊ ಇಲ್ಲಿ ನಾವು 1 ಎ ಮಾತ್ರ 1 ಮಾಡ್ತಾ ಇದ್ದೀನಿ. ನೋಡಿ 1 ಮಾಡಿದಾಗ ನನಗೆ ಸೊ ಏನು ಡಿಸ್ಪ್ಲೇ ಆಗುತ್ತೆ, ಎನ 1 ಮಾಡ್ತಾ ಇದ್ದೀನಿ ಅಂದರೆ ಎ ಇನ್ಪುಟ್ನ ಮಾತ್ರ ನಾನು 1 ಮೀನ್ಸ್ ಇನ್ನು ಅದರ್ ಇನ್ಪುಟ್ಸ್ 0 0 0 BCD 0 0 ಇರುತ್ತೆ.
A1 ಮಾಡಿದಾಗ ನನಗೇನಾಗುತ್ತೆ, ಇಲ್ಲಿ 1 ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟು ನನಗೆ 2 ಡಿಸ್ಪ್ಲೇ ಆಗಬೇಕು. 2 ಡಿಸ್ಪ್ಲೇ ಆಗಬೇಕು ಅಂದರೆ ಬೈನರಿ ನಂಬರ್ ಬಂದು ನಮಗೆ 0010. ಸೊ 00 ಓಕೆ 001 ನೋಡಿ 2 ಡಿಸ್ಪ್ಲೇ ಆಯಿತು ನನಗೆ. ಓಕೆ, ಅಂದರೆ ನಾವು ಬೈನರಿ ನಂಬರ್ಸ್ನ ನಾನು 2ನ ಕೊಟ್ಟರೆ ಇಲ್ಲಿ ನಮಗೆ ಏನು ಬರುತ್ತೆ, 2 ಬರುತ್ತೆ. ಸೊ ಅದನ್ನು ಬೈನರಿ ಈಕ್ವಲೆಂಟ್ ಏನಿರುತ್ತೆ 0010 ಈಸ್ ನಥಿಂಗ್ ಬಟ್ ದ ಡೆಸಿಮಲ್ ನಂಬರ್ 2 ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಹಾಗೆ 3 ಬೈನರಿ ನಂಬರ್ 3 ಅಂತಂದರೆ 0011 ಆಗಬೇಕು ನೋಡಿ 0011. ಓಕೆ 3 ಡಿಸ್ಪ್ಲೇ ಆಗ್ತಾಯಿದೆ. ಸೊ 4 ಅಂತ ಅಂದರೆ ಬೈನರಿ ನಂಬರ್ಸ್ 0100 ಆಗಬೇಕು. 0 ಓಕೆ ಆಲ್ 0 ಮಾಡ್ತಾಯಿದ್ದೀನಿ, 1 ಮಾಡ್ತಾಯಿದ್ದೀನಿ, 0100 4 ಬಂತು ನನಗೆ ಈಕ್ವಲೆಂಟಾಗಿ. 5 ಬೇಕು ಅಂತಂದರೆ 5ಗೆ ಬೈನರಿ ಈಕ್ವಲೆಂಟ್ ಬಂದು 0101. ಓಕೆ 0101 ನೋಡಿ 5 ಡಿಸ್ಪ್ಲೇ ಆಗ್ತಾ ಇದೆ. ಸೊ 6ಗೆ ಬೈನರಿ ಈಕ್ವಲೆಂಟು 011 ಅಂದರೆ ಮೀನ್ಸ್ ದಿಸ್ ಈಸ್ ಆಲ್ 0 ಮಾಡ್ತಾಯಿದ್ದೀನಿ. ಸೊ ಬೈನರಿ ಈಕ್ವಲೆಂಟ್ ಅಂದರೆ ನನಗೆ CB ಮಾತ್ರ ಏನಾಗಬೇಕು 11 ಆಗಬೇಕು. ಓಕೆ 6 ಬರ್ತಾ ಇದೆ. ಸೊ 7ಗೆ ಹಾಗೆ 7ನ ಬೈನರಿ ನಂಬರ್ ಬಂದು 0111. ಓಕೆ ಆಲರ್ 0 ಮಾಡ್ತಾಯಿದ್ದೀನಿ. ಸೊ ಬೈನರಿ ಈಕ್ವಲೆಂಟ್ ಬಂದು ಸೊ ನನಗೆ ಏನಾಗಿರುತ್ತೆ, ಸೊ ಏನಾಗಿರುತ್ತಪ್ಪ ಅಂದರೆ ಮೀನ್ಸ್ 111 ನೋಡಿ 7 ಡಿಸ್ಪ್ಲೇ ಆಗ್ತಾಯಿದೆ ಈಕ್ವಲೆಂಟ್. ಸೊ ಹ್ಯಾಸ್ ಇಟ್ ಈಸ್ 8 ಬೈನರಿ ಈಕ್ವಲೆಂಟ್ ಅಂದರೆ ಸೊ ಬೈನರಿ ಈಕ್ವಲೆಂಟ್ 1000 ಆಗಿರುತ್ತೆ. ಸೊ ಆಲ್ 0 ಮಾಡ್ತಾಯಿದ್ದೀನಿ. ಸೊ ಬೈನರಿ ಈಕ್ವಲೆಂಟ್ ಆಫ್ 8 ಈಸ್ 1000. 8 will be displayed. So last number is 9. So 9 binary equivalent is 1001. 1001 ಮಾಡ್ತೀವಿ. ಓಕೆ 9 ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 1 ಕ್ಲಿಕ್ಕಲ್ಲಿ ನಾವೇನು ಮಾಡಬೇಕು, ಇನ್ಪುಟ್ಸ್ನ ಏನು ಬೈನರಿ ಈಕ್ವಲೆಂಟ್ ಕೊಟ್ಟರೆ ಸೊ ಇಟ್ ವಿಲ್ ಡಿಸ್ಪ್ಲೇ ದ 7 ಸೆಗ್ಮೆಂಟ್ ಡಿಸ್ಪ್ಲೇಯಲ್ಲಿ ಅದರ ಈಕ್ವಲೆಂಟ್ ಡೆಸಿಮಲ್ ನಂಬರ್ಸು ಡಿಸ್ಪ್ಲೇ ಆಗುತ್ತೆ ನೋಡಿ. ಓಕೆ ಆಲರ್ 0 ಮಾಡ್ತಾಯಿದ್ದೀನಿ 0. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.